ಇದ್ದೇನೆ. ದೂರ ದೂರದಿಂದ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಮತಿ ಹಾಗೆ ಈ ಸಭಾಂಗಣದ ಮುಂಭಾಗದಲ್ಲಿ ಪುಸ್ತಕಗಳ ಪ್ರದರ್ಶನ ಶ್ರೀಮತಿ ಎಸ್.ಜಿ. ಸುಶೀಲ ಎಲ್ಲರಿಗೂ ಈಗ ಶ್ರೀ ಪಿ ಪ್ರಸನ್ನವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ರಾಜಕೀಯ ಶ್ರೀರಾ ಆನಂದ್ ದೇವಾಂಗ ಸಮಾಜದೊಳಗೆ ಮಹಿಳಾ ಸಾಧಕಿಯರಿಗೆ ಪ್ರಪ್ರಥಮವಾಗಿ ನೌಕರ ಸಂಘದವರು ಮತ್ತು ಅಮ್ಮೇನುಡಿ ರಾಮಸ್ವಾಮಿ ಅವರು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಭಾಳ ಖುಷಿ ಬಂದಿದೆ. ಇದರೊಳಗಡೆ ಹೆಣ್ಣುಮಕ್ಕಳಿಗೆ ಟಾಪ್ ಪ್ರಿಯಾರಿಟಿ ಸಂಘಪುರ ಅವರು ಕೂಡ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಕೈ ಜೋಡಿಸಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಸಾಧಕಿಯರಿಗೆ ಸನ್ಮಾನ ಮಾಡೋದು ಒಂಥರ ಖುಷಿ ಆಗುತ್ತೆ. ಯಾಕೆ ಅಂದರೆ ಯಾರೇ ಗಂಡಸಲ್ಲಿ ಅವರಿಗೆ ಇಂದಿನ ಶಕ್ತಿ ಲೇಡೀಸ್ ಮನೆಗಳಲ್ಲಿ ಹೋಗ್ಬಿಟ್ಟು ಅವರು ಕೂಡ ನಮಗೂ ಸನ್ಮಾನ ಆಗಿದೆ ಅಂದರೆ ಮುಂದೆ ಇಂಥ ಕಾರ್ಯಕ್ರಮಗಳಿಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ನಮ್ಮ ಸಮಾಜದಲ್ಲಿ ದೊಡ್ಡ ದೊಡ್ಡ ಸಾಧಕಿಯರು ಬರಲಿ ಅಂತ ಒಂದು ಆಶಯ ದೇವಾಂಗ ಸೇವಾ ಸಮಾಜದಿಂದ ಇದೆ. ಕಡಿಮೆ ಅವಧಿಯಲ್ಲಿ ಸಾಧಕಿಯರನ್ನು ಗುರುತಿಸಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಇದು ಕ್ರಮ ಒಳ್ಳೆಯ ಬೆಳವಣಿಗೆ ಸಮಾಜದ ಹಿತದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳು ಬರ್ತಾ ಇರ್ತಾರೆ ಅಂತಂದರೆ ಇವರು ಒಂದೇ ಸರಿ ತುಂಬ ಜನ ಆಗಿದ್ದಾರೆ. ಎಲ್ಲರೂ ಬರಲಿ ಅನ್ನೋ ಉದ್ದೇಶದ ಮೇಲೆ ಮಾಡಿರ್ತಾರೆ. ಹಾಗಾಗಿ ಚೆನ್ನಾಗಿ ನಡೀತಾ ಇದೆ. ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಹಿಳೆಯರಿಗೆ ದೇವಾಂಗ ಮಹಿಳೆಯರಿಗೆ ಒಂದು ವಿಶೇಷವಾದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಗುರುತಿಸಿ ಇವತ್ತು ಕರ್ನಾಟಕ ದೇವಾಂಗ ನೌಕರರ ಸಂಘ ಮತ್ತು ಅದಕ್ಕೆ ಕೈ ಜೋಡಿಸಿರುವಂಥ ಎಲ್ಲ ಸಂಸ್ಥೆಗಳಿಗೆ ಎಲ್ಲ ಹಿರೀಕರಿಗೆ ಒಂದನೇ ಸಲ್ಲಿಸಿ ಹೆಣ್ಣು ಬರೀ ನೋಡಿದ್ರೆ ಹೆಣ್ಣು ಎಂತೆಂಥ ಸಾಧನೆಗಳು ಮಾಡಿರೋರಿದ್ದಾರೆ. ಇಲ್ಲ ಅವ್ರನ್ನೆಲ್ಲ ನೋಡಿ ನಮಗೆ ನಿಜಕ್ಕೂ ಖುಷಿ ಆಯಿತು. ನಾವು ಹೆಣ್ಣಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಇವತ್ತು ಅಂದ್ಕೊಂಡಿದ್ದೀವಿ. ನಮ್ಮ ದೇವಾಂಗ ಸೇವಾ ಸಮಾಜ ಇಡೀ ತಂಡ ನಾವು ಹೆಣ್ಮಕ್ಳಿಗೆ ಸಾಕಷ್ಟು ಅನುಕೂಲಗಳು ಮಾಡಿದ್ದೀವಿ. ಈಗಾಗಲೇ ನಾವು 30-40 ಜನ ಹೆಣ್ಮಕ್ಳಿಗೆ ದೂರದಿಂದ ಕರ್ನಾಟಕ ರಾಜ್ಯದ ಬೇರೆ ಬೇರೆ ದಿಕ್ಕಲ್ಲಿರುವಂಥವ್ರು ಓದೋದಕ್ಕೆ ಬೆಂಗಳೂರಿಗೆ ಬರ್ತಾರೆ. ಅಂಥವ್ರಿಗೆ ತುಂಬ ಕಮ್ಮಿ ರೇಟಲ್ಲಿ ಹಾಸ್ಟೆಲ್ ಸೌಲಭ್ಯ ಕೊಟ್ಟಿದ್ದೀವಿ. ಈಗ ಮತ್ತೆ 7 ರೂಮ್ಗಳನ್ನ ಮಾಡ್ತಾಯಿದ್ದೀವಿ. ಹೈಟೆಕ್ ಆಗಿ ಮಾಡಿದ್ದೀವಿ, ಕಂಪ್ಲೀಟ್ ಆಗಿದೆ. ಅದಕ್ಕೆ ನಾವು ಸುಮಾರು ಒಂದು 30-40 ಜನ ಸ್ಟೂಡೆಂಟ್ಸ್ಗೆ ಫ್ರೀ ಹಾಸ್ಟೆಲ್ ಮಾಡಬೇಕು ಅಂತಲೂ ನಮ್ಮ ತಂಡ ಅಧ್ಯಕ್ಷ ಉಪಾಧ್ಯಕ್ಷರೆಲ್ಲ ಇದ್ದಾರೆ. ನಮ್ಮ ತಂಡ ಅಂದ್ಕೊಂಡಿದೆ. ಇದಕ್ಕೆಲ್ಲ ಸಹಕಾರ ಕೊಡಬೇಕು. ಹೆಣ್ಣು ಬೆಳೆದ್ರೆ ಈ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ಬೋದು. ಆದ್ದರಿಂದ ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವು ಹೆಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾಯಿದ್ದೀವಿ. ಎಲ್ಲ ಒಳ್ಳೆಯದಾಗಲಿ. ಇವತ್ತಿನ ಅದಕ್ಕೆ ಶ್ರಮಪಟ್ಟಂಥವ್ರೆಲ್ಲರಿಗೂ ವಂದಿಸ್ತೀನಿ. ವಿಶೇಷವಾದ ಸನ್ಮಾನ ನಮ್ಮ ಮಹಿಳಾ ಸಾಧಕರಿಗೆ ಎಲ್ಲ ನಾವು ದೇವಾಂಗ ಸಮಾಜದಿಂದ ಕೊಡ್ತಾ ಇದ್ದೀವಿ. ಇಂಥ ಕಾರ್ಯಗಳು ಇನ್ನೂ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ನಡಿಬೇಕು. ಎಲ್ಲ ಸಾಧಕರಿಗೆ ಒಳ್ಳೆಯ ಪ್ರೇರೇಪಣೆ ಸಿಗುತ್ತೆ. ಇನ್ನೂ ಹೆಚ್ಚಿನ ಸಾಧನೆ ಮಹಿಳಾ ಇದರಿಂದ ಬರುತ್ತೆ. ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಲತಾ ಹೃದಯ ಮಧುರ